ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನ್ನಪೂರ್ಣ ಚಾನಲ್. ನೋಡಿ, ಇವತ್ತು ವೈಕುಂಠ ಏಕಾದಶಿ ಇದ್ದುದರಿಂದ ಬೆಳಿಗ್ಗೆ ಬೇಗನೆ ಎದ್ದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಫುಲ್ ರಶ್ ಇತ್ತು. ಬೆಳಗ್ಗೆ 7 ಗಂಟೆನೇ ನೋಡಿ ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಫುಲ್ ರಶ್ ಇತ್ತು. 1 ಕಿಲೋಮೀಟ್ರ್ ಗಟ್ಟಲೆ ಕ್ಯೂ ಇತ್ತು. ಆ ಕ್ಯೂನಲ್ಲಿ ನಾವು ದರ್ಶನ ಮಾಡಿ ಬರಬೇಕಂದ್ರೆ 9:30 ಆಯಿತು. ನೋಡಿ ಹೇಗೆ ಕ್ಯೂ ಅಲ್ಲಿ ಹೋಗ್ತಾ ಇದ್ವಿ ಹಾಗೆ ನಿಧಾನಕ್ಕೆ. ನೋಡಿ, ಇದು ಗಣೇಶನ ದೇವಸ್ಥಾನ ಆದಮೇಲೆ ಇದು ವೆಂಕಟೇಶ್ವರ ದೇವಸ್ಥಾನ. ನೋಡಿ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲಂಕಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ ಎಲ್ಲೆಲ್ಲಿ ಬುಕ್ಸು ಎಲ್ಲ ಮಾರಾಟ ಮಾಡ್ತಾಯಿದ್ರು, ಭಗವದ್ಗೀತೆ ಆ ಥರ ಎಲ್ಲ. ನೋಡಿ ಪದ್ಮನಾಭ ಸ್ವಾಮಿ ಮೂರ್ತಿ ಹೇಗೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಹಾಗೆ ಕುಂಕುಮ ಇಟ್ಟಿದ್ರು. ಇಲ್ಲೆಲ್ಲ ಕುಂಕುಮ ಎಲ್ಲರೂ ಹಚ್ಕೊಳ್ತಾ ಹೋಗ್ತಾ ಇದ್ವಿ. ಗಂಧ ಕೂಡ ಇಟ್ಟಿದ್ರು. ಹಾಗೆ ನೋಡ್ಕೊಂಬರೋಣ ಬನ್ನಿ ಮ್ಯೂಸಿಕ್ ಮೂಲಕ. ನೋಡಿ ಪೂಜೆ ನಡೀತಾ ಇತ್ತು. ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡ್ತಾಯಿದ್ರು. ಎಲ್ಲ ಕ್ಯೂನಲ್ಲಿ ನಿಂತಿದ್ವಿ. 1 ಅವರ್ ಹೀಗೆ ವೆಯ್ಟ್ ಮಾಡಿದ್ವಿ ಪೂಜೆ ಆಗೋವರೆಗೂ. ಹಾಗೆ ಎಲ್ಲರೂ ಕ್ಯೂನಲ್ಲಿ ನಿಂತಿದ್ವಿ. ಸಾಲಾಗಿ ಬಿಡ್ತಾಯಿದ್ರು.
ನೋಡಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯಿತು ನಮಗೆ ದೂರಿಂದಲೇ. ನೋಡಿ ಕ್ಲಿಪ್ಪಿಂಗ್ ಹೇಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಭಕ್ತಿ ಪರವಶರಾಗಿರ್ತಾರೆ ಎಲ್ಲರೂ. ಗೋವಿಂದ ಗೋವಿಂದ ಅಂತ ಇದ್ರು ನೋಡಿ. ನೋಡಿ ನಾನು ಕೂಡ ಹತ್ತಿರದಿಂದ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅಲ್ಲಿ ತೊಟ್ಟಿಲ್ ಥರ ಇಟ್ಟಿದ್ರು ಆ ಕಡೆ ವೆಂಕಟೇಶ್ವರ ಮೂರ್ತಿನ. ನೋಡಿ ದೇವ್ರ ದರ್ಶನ ಚೆನ್ನಾಗಾಯಿತು ಎಲ್ಲ. ನೋಡಿ ದರ್ಶನ ಆದಮೇಲೆ ಹೊರಗಡೆ ಬಂದ್ವಿ. ಇಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೂವಿಂದ ಪದ್ಮನಾಭನ ಒಂದು ಎಷ್ಟು ಹೂವಿನಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಚೆನ್ನಾಗಿ ಮಾಡಿದ್ರು. ಇದು ನೋಡಿ ಹಾಗೆ ಡೊಳ್ಳು ಥರ ಬಾರಿಸ್ತಾ ಇದ್ರು ಎಲ್ಲರೂ. ತುಂಬ ರಶ್ ಇತ್ತು. ಬೆಳಗ್ಗೆ 7:30ಗೆ ಅಲ್ಲಿದ್ವಿ ನಾವು ದೇವಸ್ಥಾನದಲ್ಲಿ. ಹೊರಗಡೆ ಬರೋಕ್ಕೆ 9:30 ಮೇಲೆ ಆಯಿತು. ಇಲ್ಲಿ ನೋಡಿದ್ರೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ದೇವಸ್ಥಾನ ತುಂಬ ಅಲಂಕಾರ ಮಾಡಿದ್ರು. ಎಲ್ಲ ಬಾಳೆ ಎಲೆ ಕಟ್ಟಿದ್ದು ನೋಡಿ. ಆನೆ ಕೂಡ ಕಲ್ಲಿನಿಂದ ಕೆತ್ತಿದ್ರು. ತುಂಬ ಚೆನ್ನಾಗಿತ್ತು ಕೆತ್ತನೆ ಆನೆದು. ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಎಲ್ಲ ತೀರ್ಥ ತೊಗೊಂಡ್ವಿ ಎಲ್ಲರೂ ಸ್ವಾಮಿ ಆಶೀರ್ವಾದ ಮಾಡಿದ್ರು ಎಲ್ರಿಗೂ. ನೋಡಿ ಇಲ್ಲಿ ಕೂಡ ದೇವಸ್ಥಾನ, ಚಿಕ್ಕ ದೇವಸ್ಥಾನ ಇದು. ಆ ದೇವಸ್ಥಾನದಲ್ಲೊಂದು 3-4 ಈ ಥರ ಚಿಕ್ಕದಾಗಿ ದೇವಸ್ಥಾನಗಳಿವೆ. ನೋಡಿ ಹಾಗೆ ಎಲ್ಲ ದೇವಸ್ಥಾನ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೊರಗಡೆ ಬಂದ್ವಿ. ನೋಡಿ ಪ್ರಸಾದಕ್ಕೆ ಪೊಂಗಲ್ಲು ಮತ್ತು ಲಾಡು ಕೊಟ್ಟರು. ತುಂಬ ಚೆನ್ನಾಗಿತ್ತು ಪ್ರಸಾದ. ದರ್ಶನ ಎಲ್ಲ ಆದಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ನೋಡಿ ಎಷ್ಟು ರಶ್ ಇದೆ. ಜಾತ್ರೆ ಥರ ಇತ್ತು. ಮಕ್ಕಳಿಗೆ ಆಟಿಕೆ ಸಾಮಾನು ಅದೆಲ್ಲ ಮಾರ್ತಾನೂ ಇದ್ರು. ಬಲೂನು ಅದೆಲ್ಲ ನೋಡಿ ಎಷ್ಟು ರಶ್ ಇದೆ. ಇನ್ನೂ ಹಾಗೆ ಬರ್ತಾ ಬರ್ತಾ ಲೇಟಾದಾಗೆಲ್ಲ ತುಂಬ ಜನ ಬರ್ತಾರೆ. ಹೇಗೂ ರಜಾ ಇತ್ತಲ್ಲ, ಈಗ ಹಾಲಿಡೇಸ್ ಕೂಡ ಇದ್ದಾವೆ. ಈಗ ಕ್ರಿಸ್ಮಸ್ ಹಾಲಿಡೇಸ್ ಅಂತ ಎಲ್ಲರೂ ಹೆಚ್ಚಾಗಿ ರಜಾ ಹಾಕಿರ್ತಾರೆ. ನೋಡಿ ಎಷ್ಟು ರಶ್ ಇದೆ. ಹಾಗೆ ಪಕ್ಕದಲ್ಲೇ ಗಣೇಶ ಟೆಂಪಲ್ ಇತ್ತು. ಅಲ್ಲಿ ಕೂಡ ಹೋಗಿ ಬಂದ್ವಿ, ದರ್ಶನ ಮಾಡ್ಕೊಂಡು ಬಂದ್ವಿ. ಟೆಂಪಲ್ಗೆ ಹೋದರೆ ಏನೋ ಒಂಥರ ಸಮಾಧಾನ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಅದು ಇವತ್ತು ವಿಶೇಷ ವೈಕುಂಠ ಏಕಾದಶಿ ದಿನ. ಇವತ್ತು ಹೋದರೆ ತುಂಬ ಪುಣ್ಯ ಅಂತಾರೆ ದೇವ್ರ ದರ್ಶನ ಮಾಡಿದರೆ. ನೋಡಿ ಗಣೇಶ ಟೆಂಪಲ್ ಕೂಡ ಹೋಗಿ ದರ್ಶನ ಆಯಿತು. ಗಣೇಶಂದು ಕೂಡ ಎಲ್ಲರೂ ವಿಡಿಯೋ ತೊಗೋತಾ ಇದ್ರು. ಅದಕ್ಕೋಸ್ಕರ ನಾನು ವಿಡಿಯೋ ತೊಗೊಂಡೆ. ಇಲ್ಲಾಂದರೆ ಕೆಲವೊಂದು ಕಡೆ ದೇವಸ್ಥಾನ ಒಳಗಡೆ ವಿಡಿಯೋ ತೊಗೊಳಕ್ಕೆ ಬಿಡಲ್ಲ.
ಈ ದೇವಸ್ಥಾನದಲ್ಲಿ ಎಲ್ಲರೂ ತಗೊಳ್ತಾ ಇದ್ರು ಫೋಟೋಸು ವಿಡಿಯೋಸು. ಅದಕ್ಕೋಸ್ಕರ ನಾನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ ಹೊರಗಡೆ ಎಷ್ಟು ರಶ್ ಇದೆ. ನಾವು ಹೇಗೂ ಕ್ಯಾಬಲ್ಲೇ ಹೋಗಿದ್ವಿ, ಪಾರ್ಕಿಂಗ್ ಕೂಡ ಜಾಗ ಇರಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ನಾವು ಕ್ಯಾಬ್ ಮಾಡಿಕೊಂಡೇ ಹೋಗಿದ್ವಿ. ಬರೋವಾಗ ಆಟೋ ಸಿಕ್ತು, ಆಟೋದಲ್ಲೇ ಮನೆಗೆ ಬಂದ್ವಿ. ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಪೊಲೀಸರು ಅಲ್ಲಲ್ಲಿದ್ದರು ಕಂಟ್ರೋಲ್ ಮಾಡೋಕ್ಕೆ. ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಮಾಡ್ತಾಯಿದ್ರು ಅವರು. ಫುಲ್ ಟ್ರಾಫಿಕ್ ಇತ್ತು. ಹಾಗೆ ಆಟೋ ಸಿಕ್ತು, ಆಟೋದಲ್ಲೇ ಮನೆಗೆ ಬಂದ್ವಿ. ಬರ್ತಾ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ.